ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲನೇ ODI ಪಂದ್ಯ ಆದರೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ರಾಣಾ ಜಡೇಜಾ ಬೌಲಿಂಗ್ ದಾಳಿಗೆ ಪರದಾಡಿದರು ಆಂಗ್ಲರು. ಇನ್ನು ಭಾರತಕ್ಕೆ 249 ರನ್ಗಳ ಗುರಿ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ವಿಡಿಯೋದ ಬಗ್ಗೆ ಸಂಪೂರ್ಣ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಇಂಗ್ಲೆಂಡ್ ವಿರುದ್ಧ ನಾಗ್ಪುರದಲ್ಲಿ ನಡೆಯುತ್ತಿರುವ ಮೊದಲನೇ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಬೌಲಿಂಗ್ ಪಡೆ ಆಂಗ್ಲರ ವಿರುದ್ಧ ಪ್ರಾಬಲ್ಯ ಸಾಧಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಭರ್ಜರಿ ಆರಂಭ ಪಡೆದುಕೊಂಡಿತ್ತು ಅಂತಲೇ ಹೇಳ್ಬೋದು. ಫಿಲ್ ಸಾಲ್ಟ್ ಹಾಗೂ ಬೆನ್ ಡಕೆಟ್ ಮೊದಲ ವಿಕೆಟ್ಗೆ 8.5 ಓವರ್ನಲ್ಲಿ 75 ರನ್ಗಳ ಜೊತೆ ಆಟ ನೀಡಿದರು. ಆದರೆ ಸಾಲ್ಟ್ ರನ್ಔಟ್ ಆಗುವ ಮೂಲಕ ಇಂಗ್ಲೆಂಡ್ ತಂಡದ ದೊಡ್ಡ ಮೊತ್ತದ ಗುರಿಯು ಕನಸು ನುಚ್ಚುನೂರಾಯಿತು ಅಂತಲೇ ಹೇಳ್ಬೋದು. ಇನ್ನು ಸಾಲ್ಟ್ ಕೇವಲ 26 ಎಸೆತಗಳಲ್ಲಿ 43 ರನ್ ಗಳಿಸಿದರು. ಇದರಲ್ಲಿ 5 ಬೌಂಡರಿ ಮತ್ತು 3 ಸಿಕ್ಸರ್ಗಳ ಇದ್ದವು ಅಂತಲೇ ಹೇಳ್ಬೋದು. ಇದರ ಬೆನ್ನಲ್ಲೇ 29 ಎಸೆತಗಳಲ್ಲಿ 32 ರನ್ ಗಳಿಸಿದ್ದ ಡಕೆಟ್ ಹಾಗೂ ಬ್ರೂಕ್ ಖಾತೆ ತೆರೆಯದ ಔಟ್ ಆದ್ರೆ ಅಂತಲೇ ಹೇಳ್ಬೋದು. ಅದು ಎಸ್ಪೆಷಲಿ ಡೆಬ್ಯೂಟ್ ಮಾಡಿದಂಥ ಹರ್ಷಿತ್ ರಾಣಾ ಓವರ್ನಲ್ಲಿ ಅಂತಲೇ ಹೇಳ್ಬೋದು. ಇನ್ನು 75ಕ್ಕೆ 0 ಇದ್ದ ಇಂಗ್ಲೆಂಡ್ ತಂಡ 77ಕ್ಕೆ 3 ವಿಕೆಟ್ ಕಳೆದುಕೊಂಡು ಆಘಾತ ಆದರೆ ಎದುರಿಸಿತು. ಈ ಹಂತದಲ್ಲಿ ಒಂದಾದ ನಾಯಕ ಜಾಸ್ ಬಟ್ಲರ್ ಹಾಗೂ ಜೋ ರೂಟ್ 4ನೇ ವಿಕೆಟ್ಗೆ 34 ರನ್ ಆದರೆ ಸೇರಿಸಿದರು. ಆದರೆ ಜಡೇಜಾ ಬೌಲಿಂಗ್ನಲ್ಲಿ 15 ತಿಂಗಳ ನಂತರ ಏಕದಿನಕ್ಕೆ ಮರಳಿದ್ದ ರೂಟ್ ಅವರು LBW ಬಲೆಗೆ ಬಿದ್ದರು ಅಂತಲೇ ಹೇಳ್ಬೋದು. ನಂತರ ನಾಯಕನ ಜೊತೆ ಸೇರಿದ ಯುವ ಆಟಗಾರ ಬೆಥೆಲ್ ಅವರು 87 ಎಸೆತಗಳಲ್ಲಿ 58 ರನ್ ಜೊತೆ ಆಟ ಆದರೆ ಆಡಿದರು ಅಂತಲೇ ಹೇಳ್ಬೋದು. ಇದು ಪಂದ್ಯದ 2ನೇ ಗರಿಷ್ಠ ಸ್ಕೋರ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಉತ್ತಮವಾಗಿ ಆಡುತ್ತಿದ್ದ ನಾಯಕ ಅಕ್ಷರ್ ಪಟೇಲ್ ಬೌಲಿಂಗ್ನಲ್ಲಿ ಪಾಂಡ್ಯಗೆ ಸುಲಭ ಕ್ಯಾಚ್ ನೀಡಿ ಔಟ್ ಆದರು. ಔಟ್ ಆಗುವ ಮೂಲಕ ಅವರು 67 ಎಸೆತಗಳಲ್ಲಿ 4 ಬೌಂಡರಿ ಸಹಿತ 52 ರನ್ ಆದರೆ ಗಳಿಸಿದರು ಅಂತಲೇ ಹೇಳ್ಬೋದು. ಇನ್ನು ಬಟ್ಲರ್ ವಿಕೆಟ್ ನಂತರ ಇಂಗ್ಲೆಂಡ್ಗೆ ಉತ್ತಮ ಜೊತೆ ಆಟ ಸಿಗಲಿಲ್ಲ. ಆದರೆ ಜಾಕಬ್ ಬೆಥೆಲ್ 64 ಎಸೆತಗಳಲ್ಲಿ 3 ಬೌಂಡರಿ 1 ಸಿಕ್ಸರ್ನೊಂದಿಗೆ 51 ರನ್ ಆದರೆ ಸಿಡಿಸಿದರು. ಇನ್ನು ಲಿವಿಂಗ್ ಸ್ಟೋನ್, ಬ್ರಿಡನ್ ಕ್ರಾಫ್ಟ್ ಮತ್ತು ಆದಿಲ್ ರಶೀದ್ ಅಲ್ಪ ಮೊತ್ತಕ್ಕೆ ಆದರೆ ಔಟ್ ಆದರು ಅಂತಲೇ ಹೇಳ್ಬೋದು. ಇನ್ನು ಚೋಪ್ರಾ ಆರ್ಚರ್ ಅಜಯ್ 21 ರನ್ ಗಳಿಸಿ 260-70 ಗಡಿ ದಾಟಿಸುವ ಮುನ್ಸೂಚನೆ ಆದರೆ ನೀಡಿದರು. ಆದರೆ ಅವರಿಗೆ ಸೂಕ್ತ ಬೆಂಬಲ ಸಿಗದ ಕಾರಣ ಇನ್ನು 14 ಎಸೆತಗಳು ಇರುವಂತೆ ಆಲ್ಔಟ್ ಆಯಿತು ಅಂತ ಹೇಳ್ಬೋದು ಇಂಗ್ಲೆಂಡ್ ತಂಡ. ಇನ್ನು ಭಾರತದ ಪರ 26ಕ್ಕೆ 3 ವಿಕೆಟ್ ತೆಗೆದಂಥ ಜಡೇಜಾ ಮತ್ತು ಹರ್ಷಿತ್ ರಾಣಾ 53 ರನ್ ಕೊಟ್ಟು 3 ವಿಕೆಟ್ ಆದರೆ ತೆಗೆದರು. ಕುಲ್ದೀಪ್ ಯಾದವ್ 53 ರನ್ ಕೊಟ್ಟು 1 ವಿಕೆಟ್ ತೆಗೆದರೆ ಅಕ್ಷರ್ ಪಟೇಲ್ 38 ರನ್ ಕೊಟ್ಟು 1 ವಿಕೆಟ್ ತೆಗೆದರು ಅಂತಲೇ ಹೇಳ್ಬೋದು. ಇನ್ನು ಮೊಹಮ್ಮದ್ ಶಮಿ ಕೂಡ 38 ರನ್ ಕೊಟ್ಟು 1 ವಿಕೆಟ್ ಆದರೆ ಪಡೆದರು. ಒಟ್ಟಿನಲ್ಲಿ ಈ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು 249 ರನ್ಗಳ ಗುರಿ ಆದರೆ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ಮ್ಯಾಚಲ್ಲಿ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಭಾರತ ತಂಡ.